ಎಷ್ಟೇ ಸಿಎಂ ವಿಚಾರವಾಗಿ ಮಾತನಾಡಿದ್ರು ಕೂಡ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅದಕ್ಕೆ ಬದ್ಧರಾಗಿರ್ತೀವಿ ಅಂತ. ಇದೀಗ ಬೆಂಬಲಿಗರಿಗೆ ಅತಿ ದೊಡ್ಡ ಸಂದೇಶವನ್ನ ಕೊಟ್ಟಿರುವಂತಹ ಸಿದ್ದರಾಮಯ್ಯ, ಡಿಕೆಶಿ ಹಾದಿಗೆ ಯಾರು ಕೂಡ ಅಡ್ಡಿ ಮಾಡೋ ಹಾಗಿಲ್ಲ, ಯಾವುದೇ ಸಹಿ ಸಂಗ್ರಹಕ್ಕೆ ಮುಂದಾಗಬಾರದು ಅಂತ ಕೂಡ ಹೇಳ್ತಾ ಇದ್ದಾರೆ. ಕೇವಲ ಒಂದೇ ಒಂದು ನಡೆ ಮೂಲಕ ಸಿದ್ದು ಸಂದೇಶವನ್ನ ರವಾನೆ ಮಾಡಿರುವಂಥದ್ದು. ಆಲಿಂಗನ ಆಶೀರ್ವಾದದ ಮೂಲಕ ಸಂದೇಶವನ್ನ ರವಾನಿಸಿದ್ದಾರೆ ಸಿದ್ದರಾಮಯ್ಯ. ಸ್ಮೂತ್ ಎಕ್ಸಿಟ್, ಡಿಕೆಶಿ ಹಾದಿ ಸುಗಮವಾಗಿದೆ. ಬೆಂಬಲಿಗರಿಗೆ ಅತಿ ದೊಡ್ಡ ಸಂದೇಶವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಡಿಕೆಶಿ ಹಾದಿಗೆ ಯಾರು ಕೂಡ ಅಡ್ಡಿ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು, ಸೊ ಯಾವುದೇ ಸಹಿ ಸಂಗ್ರಹಕ್ಕೂ ಕೂಡ ಮುಂದಾಗಬಾರದು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೇವಲ ಒಂದೇ ಒಂದು ನಡೆ ಮೂಲಕ ಸಿದ್ದು ಸಂದೇಶವನ್ನ ರವಾನೆ ಮಾಡಿರುವಂಥದ್ದು. ಆಲಿಂಗನ ಆಶೀರ್ವಾದದ ಮೂಲಕ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಸೊ ಸಿದ್ದರಾಮಯ್ಯ ಸ್ಮೂತ್ ಎಕ್ಸಿಟ್ ಆಗಿರುವಂಥದ್ದು. ಡಿಕೆಶಿಯ ಹಾದಿ ಒಂದು ರೀತಿಯಾಗಿ ಸುಗಮವಾಗ್ತಾ ಇದೆ. ಡಿಕೆಶಿ ಹಾದಿಗೆ ಯಾರು ಕೂಡ ಅಡ್ಡಿ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಯಾವುದೇ ಸಹಿ ಸಂಗ್ರಹಕ್ಕೂ ಕೂಡ ಮುಂದಾಗಬಾರ್ದು ಅಂತ ಹೇಳ್ಬಿಟ್ಟು ಒಂದಷ್ಟು ಬೆಂಬಲಿಗ ಶಾಸಕರು ಹೇಳ್ತಾ ಇರ್ತಾರೆ. 100 ಶಾಸಕರ ಒಂದು ಬೆಂಬಲ ಸೂಚಿಸಿರುವಂತಹ ಒಂದು ಪತ್ರಕ್ಕೆ ಸಹಿ ಹಾಕಿಸ್ಬಿಟ್ಟು ಸಿಎಲ್ಪಿ ಸಭೆಯನ್ನ ಮಾಡಬೇಕು, ಅಲ್ಲಿ ಜಿ ಪರಮೇಶ್ವರ್ ಮತ್ತೆ ಡಿಕೆಶಿ ಅವರ ಫೈಟ್ ಏನಾದರೂ ನಡೆಯುತ್ತಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಎಲ್ಲವಕ್ಕೂ ಕೂಡ ಇತಿಶ್ರೀ ಆಡಿದ್ದಾರೆ ಸಿದ್ದರಾಮಯ್ಯ. ಫೈನಲ್ ಆಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಫೈನಲ್ ಆಗಿರುವಂಥದ್ದು. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಬಹಿರಂಗವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೂ ಕೂಡ ಫೈನಲೈಸ್ ಆಗಿಲ್ಲ. ಏನು ಹೈಕಮಾಂಡ್ ಜೊತೆ ಚರ್ಚೆ ಆಗಿದೆ, ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನವನ್ನ ತ್ಯಜಿಸ್ತಾರಾ, ಕನ್ಫ್ಯೂಷನ್ಸ್ ಇತ್ತು. ಇನ್ನು 15 ದಿನ ಸಮಯವನ್ನ ಸೊ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸೋದಕ್ಕೆ ಮುಂದಾಗಿರುವಂತಹ ಸಿದ್ದರಾಮಯ್ಯ. ಸೊ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಡಿಕೆಶಿ ಹಾದಿಗೆ ಯಾರು ಕೂಡ ಅಡ್ಡಿ ಮಾಡೋ ಹಾಗಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿರ್ತಾರೆ. ಬಿಕಾಸ್ ಯಾವುದೇ ಸಹಿ ಸಂಗ್ರಹಕ್ಕೆ ಮುಂದಾಗಬಾರ್ದು, ಕೇವಲ ಒಂದೇ ಒಂದು ನಡೆ ಮೂಲಕ ಸಿದ್ದು ಸಂದೇಶವನ್ನ ರವಾನೆ ಮಾಡಿರುವಂಥದ್ದು. ಆಲಿಂಗನ ಆಶೀರ್ವಾದ. ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಒಂದು ಹೈ ಡ್ರಾಮಾವೇ ನಡೆದು ಹೋಗಿದೆ. ಸಿದ್ದರಾಮಯ್ಯ ಆ ಒಂದು ಸ್ಮೂತ್ ಎಕ್ಸಿಟ್, ಡಿಕೆಶಿ ಹಾದಿ ಒಂದು ಸುಗಮವಾಗಿರುವಂಥದ್ದು. ಬೆಂಬಲಿಗರಿಗೆ ಒಂದು ರೀತಿಯಾಗಿ ಅತಿ ದೊಡ್ಡ ಸಂದೇಶವನ್ನ ಸಿದ್ದರಾಮಯ್ಯ ಕೊಟ್ಟಿರುವಂಥದ್ದು. ಯಾರು ಕೂಡ ಅಡ್ಡಿ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಬಿಕಾಸ್ ಏನಂತ ಹೇಳಿದ್ರೆ ಡಿಕೆಶಿ ವರ್ಸಸ್ ಪರಮೇಶ್ವರ್ ಫೈಟ್ ನಡೆಯುತ್ತಾ, ಸಿಎಲ್ಪಿ ಸಭೆಯನ್ನ ಮಾಡಬೇಕು.